ನಮಸ್ತೆ ಎಲ್ಲರಿಗೂ ಮಿಲನಾಸ್ ಟೆರೆಸ್ ಗಾರ್ಡನ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಬೆಸ್ಟ್ ಆರ್ಗಾನಿಕ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ತೀನಿ. ನೋಡಿ, ಇದು ಸೀವಿಡ್ ಫರ್ಟಿಲೈಸರ್ ಅಂತ. ಇದು ಲಿಕ್ವಿಡ್ ಫಾರ್ಮಲ್ಲೂ ಸಿಗುತ್ತೆ, ಹಾಗೆಯೇ ಗ್ರ್ಯಾನ್ಯೂಲ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಎರಡರ ಬಗ್ಗೆನೂ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಲಿಕ್ವಿಡ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ. ಇದನ್ನು ಏನಂದರೆ, ಇದು ಮೇಯ್ನ್ ಆಗಿ ಒಂದು ಆಲ್ಗೆ, ಇದು ಸಮುದ್ರದ ಆಳದಲ್ಲಿ ಸಿಗುವಂಥದ್ದು. ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಲಿಕ್ವಿಡ್ ಮತ್ತು ಗ್ರ್ಯಾನ್ಯುಲ್ ಫಾರ್ಮಲ್ಲಿ ಮಾಡಿ ಈ ಥರ ಆರ್ಗಾನಿಕ್ ಫರ್ಟಿಲೈಸರ್ ಆಗಿ ಸೇಲ್ ಮಾಡ್ತಾರೆ. ಇದನ್ನು ನೀವು ಆನ್ಲೈನ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಹಾಗೆಯೇ ನರ್ಸರಿ ಶಾಪಲ್ಲಿ ಕೂಡ ಸಿಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡೋದಂತ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ಇದನ್ನು 1 ಲೀಟರಿಗೆ 3 ml ಯೂಸ್ ಮಾಡಬೇಕಾಗುತ್ತೆ ಲಿಕ್ವಿಡನ್ನು. ಕೆಲವರಿಗೆ ಆರ್ಗಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಬೇಕು, ಹಾಗೆಯೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದವರು ಅಂಥವರಿಗೆ ಇದೊಂದು ಬೆಸ್ಟ್ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ನೋಡಿ, ಇದು ಗ್ರ್ಯಾನ್ಯೂಲ್ಸ್ ಥರ ಇರುತ್ತೆ. ಗ್ರ್ಯಾನ್ಯೂಲ್ಸ್ ಇದು ಸೇಮ್ ನೋಡೋಕ್ಕೆ DAP ಥರನೇ ಇರುತ್ತೆ. ಇದು ಫುಲ್ಲಿ ಆರ್ಗಾನಿಕ್ ಫರ್ಟಿಲೈಸರ್. ಇದರಿಂದ ಗಿಡಗಳಿಗೆ ಯಾವುದೇ ತರಹದ ತೊಂದರೆ ಉಂಟಾಗೋದಿಲ್ಲ. ಸೊ ನೀವು ಹಾಕುವ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಗಿಡಗಳಿಗೆ ಯಾವುದೇ ಥರದ ಹಾರ್ಮ್ ಆಗೋದಿಲ್ಲ. ಸೊ ಇದರಲ್ಲಿ ಗಿಡಗಳಿಗೆ ಬೇಕಾದಂಥ ಎಲ್ಲ ಥರದ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಹಾಗೆಯೇ ಗಿಡಗಳಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಕೂಡ, ವಿಟಮಿನ್ಸ್ ಕೂಡ ಚೆನ್ನಾಗಿ ಇರೋ ಕಾರಣ ಗಿಡಗಳು ಯಾವಾಗಲೂ ಹಸಿರಾಗಿ ಕಾಣೋಕ್ಕೆ, ಹಾಗೆಯೇ ಚೆನ್ನಾಗಿ ಬೇಗ ರೂಟ್ ಗ್ರೋತ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಹೇಳಿದಾಗೆ ತುಂಬ ದಿವಸ ಆಗಿತ್ತು ನನ್ನ ಗಿಡಗಳಿಗೆ ಫರ್ಟಿಲೈಸರ್ ಕೊಡದೆ. ಅದಕ್ಕೋಸ್ಕರ ಬೇಗ ಸಿಗುವಂಥ ಒಂದು ಆರ್ಗಾನಿಕ್ ಫರ್ಟಿಲೈಸರ್ ಅಂದರೆ ಇದೇನೆ. ಸೊ ಅದಕ್ಕೆ ಇವಾಗ ನಾನು ಎಲ್ಲ ಗಿಡಗಳಿಗೆ ಕೊಡ್ತಾ ಇದ್ದೀನಿ. ನೋಡಿ, ಗಿಡಗಳಿಗೆ ಕೊಡೋಕ್ಕೆ ಮುಂಚೆ ನಾವು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಗ್ರ್ಯಾನ್ಯೂಲ್ಸ್ ಹಾಕುವ ಕಾರಣ ಅದು ಮಣ್ಣಿನಲ್ಲಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗಲೇ ಮಣ್ಣು ಇದನ್ನು ಚೆನ್ನಾಗಿ ಹೀರಿಕೊಂಡು ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ಒಂದೊಂದು ಗಿಡಗಳಿಗೆ ನಾನು 1 ಸ್ಪೂನ್ ಆಗುವಷ್ಟು ಗ್ರ್ಯಾನ್ಯೂಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಆದಮೇಲೆ ಈ ಥರ ಚೆನ್ನಾಗಿ ಪುನಃ ಮಣ್ಣನ್ನು ನಾವು ಕವರ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಣ್ಣನ್ನು ಆ ಕಡೆ ಈ ಕಡೆ ಮಾಡಿ ಕವರ್ ಮಾಡಿ ಬಿಡಬೇಕು. ಇದು ಯಾಕೆ ನಾವು ಕವರ್ ಮಾಡಬೇಕಂದ್ರೆ, ಒಂದ್ಸಲ ಹಾಕಿದ ಮೇಲೆ ನಾವು ಹಾಗೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಮಣ್ಣು ಕೂಡ ಹೀರ್ಕೊಳ್ಳೋದಿಲ್ಲ. ಅಲ್ಲದೆ ನಾವು ನೆಕ್ಸ್ಟ್ ಟೈಮ್ ಇದರ ಮೇಲೆ ನೀರು ಹಾಕುವಾಗ ಆ ನೀರಲ್ಲಿ ತೊಳೆದು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ಹಾಕಿರುವಂಥ ಫರ್ಟಿಲೈಸರು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ನಾವು ಅದನ್ನು ನೀಟಾಗಿ ಕವರ್ ಮಾಡಬೇಕು. ಹಾಗೆಯೇ ಹಾಕೋಕ್ಕೆ ಮುಂಚೆ ಈ ಥರದ ವೇಸ್ಟ್ ಗಿಡಗಳೇನಾದರೂ ಪಾಟಲ್ಲಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಹಾಕಿರುವಂಥ ನ್ಯೂಟ್ರಿಯೆಂಟ್ಸ್ ಅಥವಾ ಫರ್ಟಿಲೈಸರ್ ಏನಾಗಲಿ, ಅದು ಬರೀ ನಮಗೆ ಯಾವ ಗಿಡಕ್ಕೆ ನಾವು ಫೋಕಸ್ ಮಾಡ್ತೀವಿ ಅದಕ್ಕೆ ಮಾತ್ರ ನಾವು ಕೊಡೋ ಥರ ಇರಬೇಕು. ಇಡೀ ವೇಸ್ಟ್ ಗಿಡಗಳಿಗೆಲ್ಲ ನಾವು ಇದು ಮಾಡಿದರೆ ಅದೇ ಜಾಸ್ತಿ ಹೀರ್ಕೊಂಡು ಅದೇ ಚೆನ್ನಾಗಿ ಬೆಳೆಯುತ್ತೆ. ಅಲ್ಲದೆ ನಮಗೆ ಬೇಕಾದಂಥ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಆದ ಕಾರಣ ನಾವು ಹಾಕಿರುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಅದೇ ಗಿಡ ಅಬ್ಸರ್ವ್ ಮಾಡಬೇಕಾದ್ರೆ ನಾವು ಅದರ ಪಕ್ಕದಲ್ಲಿರುವಂಥ ಎಲ್ಲ ಕಳೆ ಗಿಡಗಳನ್ನು ತೆಗಿಬೇಕಾಗುತ್ತೆ. ನಾನು ಇದನ್ನು ಬೈ ಮಾಡಿರೋದು ಮೀಶೋದಿಂದ. ನೀವು ಮೀಶೋದಿಂದಲೋ ಅಥವಾ ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವುದರಲ್ಲಿ ಎಲ್ಲ ಶಾಪಿಂಗ್ ಇದರಲ್ಲಿ ಕೂಡ ಸಿಗುತ್ತೆ, ನೀವು ಬೈ ಮಾಡ್ಕೋಬೋದು. ಇದೇನಂದರೆ ಎರಡು ಗ್ರ್ಯಾನ್ಯುಲ್ ಫಾರ್ಮಲ್ಲಿ ಕೂಡ ಹಾಗೆಯೇ ಲಿಕ್ವಿಡ್ ಫಾರ್ಮಲ್ಲಿ ಸಿಗುವ ಕಾರಣ ನಾವು ನಮಗೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ಬೋದು. ನಾವು ಬೇಸಿಗೆ ಟೈಮಲ್ಲಿ ಜಾಸ್ತಿ ಲಿಕ್ವಿಡ್ ಫಾರ್ಮಲ್ಲಿ ಕೊಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಗಿಡಗಳಿಗೆ ನಾವು ನೀರು ಹಾಕಿದಾಗೆ ಆಗುತ್ತೆ, ಹಾಗೆಯೇ ಅದು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಮಳೆಗಾಲ ಟೈಮಲ್ಲಿ ನಾವು ಈ ಥರ ಗ್ರ್ಯಾನ್ಯೂಲ್ಸನ್ನು ಹಾಕಿದರೆ ಅದು ಸ್ವಲ್ಪ ಸಮಯ ಪಾಟಲ್ಲೇ ಇರುತ್ತೆ, ಹೀರಿಕೊಂಡು ಸ್ಲೋ ಆಗಿ ಹೀರಿಕೊಂಡು ಚೆನ್ನಾಗಿ ಗಿಡಗಳು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಲಿಕ್ವಿಡ್ ಫಾರ್ಮಲ್ಲಿ ನಾವು ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಸುಮಾರು ನಾನೊಂದು 10 ಲೀಟರ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅಪ್ರಾಕ್ಸ್ ಒಂದು 30 ml ಆಗುವಷ್ಟು ಈ ಲಿಕ್ವಿಡ್ ಸೀವಿಡ್ ಫರ್ಟಿಲೈಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದ್ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಿಮಗೆ ಇದು ಕಲರ್ ಚೇಂಜ್ ಆಗಿರೋದು ಗೊತ್ತಾಗಿರುತ್ತಲ್ವ, ಬ್ರೌನ್ ಕಲರ್ ಬರುತ್ತೆ ಈ ಥರ ನೋಡಿ. ಸೊ ಇದನ್ನು ನಾವು
ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಗಿಡಗಳಿಗೆ ಕೊಡ್ತಾ ಹೋದರೆ ಒಂದು 15 ಡೇಸಿಗೆ ಒಂದ್ಸಲ ಆದರೂ ನಾವು ರಿಪೀಟ್ ಮಾಡಬೇಕಾಗುತ್ತೆ. ಬೇಸಿಗೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳು ಕೂಡ ಚೆನ್ನಾಗಿ ಹಸಿರಾಗಿ ಬರುತ್ತೆ. ಹಾಗೆಯೇ ನಾವು ನೀರು ಹಾಕುವ ಬದಲು ಈ ಥರದ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದರೆ ಗಿಡಗಳಿಗೆ ಡಬಲ್ ಬೆನಿಫಿಟ್ಸ್ ಸಿಕ್ಕಿದಾಗ ಆಗುತ್ತೆ. ನೀರು ಕೂಡ ಹಾಕಿದಾಗ ಆಗುತ್ತೆ, ಹಾಗೆಯೇ ಫರ್ಟಿಲೈಸರ್ ಕೂಡ ಹಾಕಿದಾಗ ಆಗುತ್ತೆ. ಸೊ ಬೇಸಿಗೆ ಸ್ಟಾರ್ಟ್ ಆದ ತಕ್ಷಣ ನಾವು ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡೋದೇ ತುಂಬ ಒಳ್ಳೆಯದು. ಹಾಗೆಯೇ ಆವಾಗವಾಗ ನಾವು ಮಣ್ಣನ್ನು ಕೂಡ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ತುಂಬ ಮಣ್ಣು ಗಟ್ಟಿಯಾಗಕ್ಕೆ ಬಿಡಬಾರ್ದು. ಗಟ್ಟಿಯಾದರೆ ನಾವು ಹಾಕಿದ ಲಿಕ್ವಿಡ್ ಎಲ್ಲ ಸುಮ್ಮನೆ ವೇಸ್ಟ್ ಆಗಿ ಹೋಗುತ್ತೆ. ಸೊ ಅದು ಮಣ್ಣಿಗೆ ಎಳ್ಕೊಳ್ಳಲ್ಲ. ಸೊ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಗಾರ್ಡನಿಂಗ್.